ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ಮಹಿಳೆಯರಿಗೆ ಸಂಬಂಧಿಸಿರುವಂತದ್ದು, ಓನ್ಲಿ ಫಾರ್ ಗರ್ಲ್ಸ್ ಅಂಡ್ ವುಮೆನ್ಸ್. ಜೆಂಟ್ಸ್ ನೋಡಬಾರ್ದಾ ಅಂತ ನೀವು ಕೇಳ್ಬೋದು. ನೋಡಿ, ನಿಮ್ಮ ಫ್ಯಾಮಿಲಿಯಲ್ಲೂ ಕೂಡ ಯಾರಿಗಾದ್ರೂ ಸಮಸ್ಯೆ ಇದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಯೂಸ್ ಆಗುತ್ತೆ. ಇವತ್ತಿನ ಟಾಪಿಕ್ ಅಲ್ಲಿ ನಾನು ಒಂದು ಹೋಮ್ ಮೇಡ್ ಆಗಿರುವಂತ ಒಂದು ಡ್ರಿಂಕ್ ಅನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಡ್ರಿಂಕ್ ನಿಮಗೆ ನಿಮ್ಮ ಎಷ್ಟೋ ತಿಂಗಳಿಂದ ನೀವು ಎದುರಿಸ್ತಾ ಇರುವಂತಹ ಪೀರಿಯಡ್ ಸಮಸ್ಯೆಗೆ ಒಂದು ಸೊಲ್ಯೂಷನ್ ಅನ್ನ ಕೊಡುವಂಥದ್ದು, ಒಂದು ಪರಿಹಾರವನ್ನ ಕೊಡುವಂಥದ್ದು, ಅದು ಒಂದೇ ದಿನದಲ್ಲಿ, ಒಂದು ರಾತ್ರಿಯಲ್ಲಿ ಅಂತ ಹೇಳ್ಬೋದು. ಇವಾಗಿನ ಕಾಲದಲ್ಲಿ ಎಷ್ಟೋ ಜನ ಮಹಿಳೆಯರು ಅಥವಾ ಹೆಣ್ಣು ಮಕ್ಕಳು ಎದುರಿಸ್ತಾ ಇರುವಂತಹ ಒಂದು ಸರ್ವೇ ಸಾಮಾನ್ಯವಾದ ಸಮಸ್ಯೆ ಅಂತ ಹೇಳಿದ್ರೆ ಈ ಒಂದು ಪೀರಿಯಡ್ ಸಮಸ್ಯೆ, ಇರ್ರೆಗ್ಯುಲರ್ ಪೀರಿಯಡ್ ಸಮಸ್ಯೆ, ಅನಿಯಮಿತ ಮುಟ್ಟು ಅಂತಾನೆ ಹೇಳ್ಬೋದು. PCOS ಸಮಸ್ಯೆ. ಈ ಒಂದು ಸಮಸ್ಯೆ ಯಾಕೆ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಇದನ್ನ ಹೇಗೆ ಕ್ಯೂರ್ ಮಾಡ್ಕೊಳ್ಳೋದು ಅನ್ನೋದು ಕೂಡ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಎಷ್ಟೋ ಜನ ಈ ಒಂದು ಸಮಸ್ಯೆಯನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳೋರು ಇರ್ತಾರೆ. ಇನ್ನೆಷ್ಟೋ ಜನ ಹೇಗಾದ್ರೂ ಇರ್ಲಿ ಅಂತ ಅದನ್ನ ನೆಗ್ಲೆಕ್ಟ್ ಮಾಡೋರು ಇರ್ತಾರೆ. ಆದ್ರೆ ಈ ಒಂದು ಸಮಸ್ಯೆ ಅನ್ನೋದು ನಮ್ಮ ಹೆಣ್ಣು ಮಕ್ಕಳ ಆರೋಗ್ಯವನ್ನ ಅಳೆಯುತ್ತೆ. ನಮ್ಮ ಆರೋಗ್ಯ ಎಷ್ಟರ ಮಟ್ಟಿಗೆ ಚೆನ್ನಾಗಿದೆ, ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅನ್ನೋದನ್ನ ನಾವು ಈ ಒಂದು ನಮ್ಮ ಪೀರಿಯಡ್ ಸೈಕಲ್ ಇಂದಾನೆ ತಿಳ್ಕೊಳ್ಬಹುದಾಗಿದೆ. ನಮ್ಮ ಪೀರಿಯಡ್ ಸೈಕಲ್ ರೆಗ್ಯುಲರ್ ಆಗಿದ್ರೆ ನಮ್ಮ ದೇಹದಲ್ಲಿ ಎಲ್ಲಾ ಚಟುವಟಿಕೆಗಳು, ಎಲ್ಲಾ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ ತಿಳ್ಕೊಳ್ಬಹುದು. ನಮ್ಮ ಒಂದು ಪೀರಿಯಡ್ ಸೈಕಲ್ ಇರ್ರೆಗ್ಯುಲರ್ ಆಗ್ತಾ ಇದೆ, ಸರಿಯಾಗಿ ಆಗ್ತಾ ಇಲ್ಲ ಅಂತ ಇದ್ರೆ ನಮ್ಮ ದೇಹದಲ್ಲಿ ಏನೋ ಒಂದು ಏರಿಳಿತ, ಆರೋಗ್ಯದಲ್ಲಿ ಏನೋ ಒಂದು ಏರಿಳಿತ ನಡೀತಾ ಇದೆ ಅನ್ನೋದನ್ನ ತಿಳ್ಕೊಳ್ಬೇಕು. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಒಂದು ಸಮಸ್ಯೆನ ಹೆಣ್ಣು ಮಕ್ಕಳು ಅಥವಾ ಮಹಿಳೆಯರು ಕೇರ್ಲೆಸ್ ಮಾಡಲೇಬಾರದು, ಒಂದು ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಾಗಿರುವಂಥದ್ದು. ಹಾಗೆ ಇದನ್ನ ಕ್ಯೂರ್ ಮಾಡ್ಕೊಳ್ಬೇಕು ಅಂತ ಹೇಳಿ ಎಷ್ಟೋ ಸಾವಿರಾರು ರೂಪಾಯಿಗಳನ್ನ ಖರ್ಚು ಮಾಡಿ ಇದನ್ನ ಕ್ಯೂರ್ ಮಾಡ್ಕೊಳ್ಬೇಕು ಅನ್ನೋದು ಏನಿಲ್ಲ. ಎಷ್ಟೋ ಆಸ್ಪತ್ರೆಗಳನ್ನ ತಿರುಗಾಡ್ಬೇಕು, ಎಷ್ಟೋ ಮೆಡಿಸಿನ್ಗಳನ್ನ ತೆಗಿಬೇಕು. ಇದರಿಂದ ನಮ್ಗೆ ಒಂದು ರಿಸಲ್ಟ್ ಅನ್ನೋದು ಸಿಗ್ಬೋದು 1-2 ತಿಂಗಳಲ್ಲಿ. ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ನೋಡ್ತಾ ಹೋದ್ರೆ ಈ ಒಂದು ಮೆಡಿಸಿನ್ಗಳು, ಮಾತ್ರೆಗಳನ್ನೋದು ನಮ್ಮ ದೇಹಕ್ಕೆ ಬೇರೆ ರೀತಿಯಾದ ಸೈಡ್ ಎಫೆಕ್ಟ್ಸ್ ಗಳನ್ನ ಕೊಡ್ತಾ ಹೋಗುತ್ತೆ. ಈ ಒಂದು ರೀತಿಯಲ್ಲಿ ನಾವು ಕ್ಯೂರ್ ಮಾಡ್ಕೊಳ್ಳೋದಕ್ಕಿಂತ, ಸೈಡ್ ಎಫೆಕ್ಟ್ಸ್ ಗಳನ್ನ ತಂದ್ಕೊಳ್ಳೋದಕ್ಕಿಂತ ನ್ಯಾಚುರಲ್ ಆಗಿ ಹೋಮ್ ರೆಮಿಡೀಸ್ಗಳು, ಮನೆ ಮದ್ದುಗಳು ಅನ್ನೋದು ಕೂಡ ನಮ್ಗೆ ನಿಧಾನವಾಗಿ ಆದ್ರೂ ನಮ್ಮ ಸಮಸ್ಯೆಗೆ ರಿಸಲ್ಟ್ ಅನ್ನ, ಒಂದು ಪರಿಹಾರವನ್ನ ಕೊಟ್ಟೆ ಕೊಡುತ್ತೆ. ಹಾಗೆ ಯಾವುದೇ ರೀತಿ ನಮಗೆ ಸೈಡ್ ಎಫೆಕ್ಟ್ಸ್ ಇಲ್ಲದೆ ನ್ಯಾಚುರಲಿ ನಮ್ಮ ಸಮಸ್ಯೆಗೆ ನಾವು ಪರಿಹಾರವನ್ನು ನೋಡ್ಕೊಳ್ಬಹುದು. ಅದರಲ್ಲೂ ಇವತ್ತು ನಾನು ಒಂದು ಎಫೆಕ್ಟಿವ್ ಆದ ಒಂದು ಹೋಮ್ ರೆಮಿಡಿ ಅಂತ ಹೇಳ್ತೀನಿ. ಈ ಒಂದು ಡ್ರಿಂಕ್ ನ ನೀವು ತೆಗೆದುಕೊಳ್ಳೋದ್ರಿಂದ ಒಂದು ರಾತ್ರಿಯಲ್ಲಿ ನಿಮ್ಮ ಇರ್ರೆಗ್ಯುಲರ್ ಪೀರಿಯಡ್, ಎಷ್ಟೋ ತಿಂಗಳಿಂದ ನಿಂತಿರುವ ನಿಮ್ಮ ಇರ್ರೆಗ್ಯುಲರ್ ಪೀರಿಯಡ್ ಸಮಸ್ಯೆಗೆ ಒಂದು ಪರಿಹಾರವನ್ನ ಕೊಡುತ್ತೆ. ಕೆಲವರಲ್ಲಿ 2 ತಿಂಗಳು 3 ತಿಂಗಳಿಗೆ ಒಂದ್ಸಲ ಪೀರಿಯಡ್ ಆಗೋರು ಇರ್ತಾರೆ. ಇನ್ನು ಕೆಲವರು 6 ತಿಂಗಳಿಗೆ ಒಂದ್ಸಲ, ಇನ್ನು ಕೆಲವರು ವರ್ಷಗಟ್ಟಲೆ ಆಗ್ಬಿಡೋದು ಕೂಡ ಇರುತ್ತೆ. ಕೆಲವರಲ್ಲಿ PCOS ಸಮಸ್ಯೆ ಅನ್ನೋದು ಕೂಡ ಇರುತ್ತೆ. ಅಂದ್ರೆ ಒಂದು ಓವರೀಸ್, ಅಂಡಾಶಯ ಅಂತ ಹೇಳಿ ಕರಿತೀವಿ, ಅದರಲ್ಲಿ ಚಿಕ್ಕ ಚಿಕ್ಕ ಮೊಟ್ಟೆಗಳ ರೂಪದಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಇದರಿಂದನೂ ಕೂಡ ಈ ಒಂದು PCOS ಸಮಸ್ಯೆ ಇದ್ರೂ ಕೂಡ ಮಂತ್ಲಿ ಪೀರಿಯಡ್ ಸೈಕಲ್ ಅನ್ನೋದು ಸರಿಯಾಗಿ ನಡೆಯೋದಿಲ್ಲ. ಇನ್ನು ಕೆಲವರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮಂತ್ಲಿ ಕರೆಕ್ಟ್ ಆಗಿ ಪೀರಿಯಡ್ ಅನ್ನೋದು ನಡೀತಾ ಇರುತ್ತೆ. ಏನಾದ್ರೂ ಒಂದ್ ತಿಂಗಳು 1 ಮಂತ್ ಅಲ್ಲಿ ಏನಾದ್ರೂ ಒಂದು ವೆಕೇಶನ್ಗೆ ಹೋಗ್ಬೇಕಾಗಿರುತ್ತೆ, ಏನಾದ್ರೂ ಒಂದು ಪೂಜೆ ಇರುತ್ತೆ, ಫಂಕ್ಷನ್ ಇರುತ್ತೆ, ಫೆಸ್ಟಿವಲ್ ಬರುತ್ತೆ. ಅಂತ ಟೈಮಲ್ಲಿ ಅವರ ಡೇಟ್ಗಿಂತ 1 ವಾರ ಮುಂಚಿತವಾಗಿ, 1-2 ದಿನ 3 ದಿನ ಮುಂಚಿತವಾಗಿ ಆಗ್ಬೇಕು ಅನ್ಕೊಳ್ತಾರೆ. ಒಂದು ಫಂಕ್ಷನ್ಗೆ, ವೆಕೇಶನ್ಗೆ ಅಡ್ಡ ಆಗ್ಬಾರ್ದು ಅಂತ ಹೇಳಿ ಅದಕ್ಕೋಸ್ಕರ ಟ್ರೈ ಮಾಡೋರು ಇರ್ತಾರೆ. ಅಂತವರಿಗೂ ಕೂಡ ಸೂಟ್ ಆಗುತ್ತೆ. ಇರ್ರೆಗ್ಯುಲರ್ ಪೀರಿಯಡ್ಗೆ, PCOD ಸಮಸ್ಯೆಗೂ ಕೂಡ ಸೂಟ್ ಆಗುವಂತ ಈ ಒಂದು ಬೆಸ್ಟ್ ಡ್ರಿಂಕ್ ಅಂತ ಹೇಳ್ತೀನಿ. ಹಾಗೆ ಈ ಇರ್ರೆಗ್ಯುಲರ್ ಪೀರಿಯಡ್ ಸಮಸ್ಯೆಗೆ ಒಂದು ಕಾಮನ್ ಆಗಿರುವ ಕಾರಣಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ, ಇವಾಗಿನ ಕಾಲದ ಜನರ ಜೀವನದಲ್ಲಿ, ಜೀವನ ಶೈಲಿಯಲ್ಲಿರುವಂತ ಬದಲಾವಣೆ, ಒಂದು ಲೈಫ್ ಸ್ಟೈಲ್ ಚೇಂಜಸ್ ಅಂತ ಹೇಳ್ಬೋದು. ಹಾಗೆ ಅವರ ಆಹಾರ ಪದ್ಧತಿಯಲ್ಲಿ ಆಗುವಂತ ಹೆವಿ ಜಂಕ್ ಫುಡ್ ಗಳನ್ನ ತಿನ್ನುವಂಥದ್ದು, ಧೂಮಪಾನ, ಮದ್ಯಪಾನ ಮಾಡುವಂಥದ್ದು, ಅನ್ಹೆಲ್ದಿ ಸ್ನಾಕ್ಸ್ ಅಂತ ಹೇಳ್ತೀವಿ, ಪ್ಯಾಕ್ಡ್ ಫುಡ್, ಪ್ರೊಸೆಸ್ಡ್ ಫುಡ್, ಇವೆಲ್ಲ ಕೂಡ ನಮ್ಮ ದೇಹದಲ್ಲಿ ಒಂದು ನಮ್ಮ ದೇಹಕ್ಕೆ ಬೇಡದೇ ಆಗಿರುವಂತಹ ಪದಾರ್ಥಗಳು. ಇವುಗಳಿಂದನೂ ಕೂಡ ನಮ್ಮ ದೇಹದಲ್ಲಿ ಈ ಒಂದು ಸಮಸ್ಯೆಗೆ ಕಾರಣ ಆಗುತ್ತೆ. ಹಾಗೆ ಇವಾಗಿನ ಕಾಲದಲ್ಲಿ ಎದುರಿಸ್ತಾ ಇರುವಂತಹ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳಿ ಕರಿತೀವಿ, ಹಾರ್ಮೋನಲ್ ಚೇಂಜಸ್ ಇಂದನೂ ಕೂಡ ಈ ಸಮಸ್ಯೆ ಎದುರಿಸ್ತೀವಿ. ಹಾಗೆ ನಮ್ಮ ದೇಹಕ್ಕೆ ಸರಿಯಾದ ರೀತಿಯಲ್ಲಿ ಒಂದು ದೈಹಿಕವಾದ ಶ್ರಮವನ್ನ ಕೊಡದೇ ಇರುವಂಥದ್ದು, ನಮ್ಮ ದೇಹ ಚಟುವಟಿಕೆಯಿಂದ ಇಲ್ಲದೆ ಇರುವಂಥದ್ದು, ಮತ್ತೆ ಸರಿಯಾಗಿ ನಿದ್ದೆ ಇಲ್ಲದೆ ಇರುವಂಥದ್ದು ಕೂಡ ಈ ಒಂದು ಸಮಸ್ಯೆಗೆ ಕಾರಣ ಆಗುತ್ತೆ. ಆನಂತರ ಸ್ಟ್ರೆಸ್ ಲೆವೆಲ್ ಕೂಡ ಒಂದು ಕಾರಣ ಅಂತಾನೆ ಹೇಳ್ಬೋದು. ಆನಂತರ ಕೆಲವೊಂದು ಮೆಡಿಸಿನ್ಗಳನ್ನ ತೆಗೆದುಕೊಳ್ಳೋದ್ರಿಂದ, ಗರ್ಭ ನಿರೋಧಕ ಪಿಲ್ಸ್ ಗಳನ್ನ ತೆಗೆದುಕೊಳ್ಳೋದ್ರಿಂದ ಕೂಡ
ಈ ಒಂದು ಇರ್ರೆಗ್ಯುಲರ್ ಪೀರಿಯಡ್ ಸಮಸ್ಯೆನ ಎದುರಿಸಬೇಕಾಗುತ್ತೆ. ಈ ರೀತಿಯಾದ ಒಂದು ಕಾಮನ್ ರೀಸನ್ಸ್ ಅಂತಾನೆ ಹೇಳ್ಬೋದು ಈ ಒಂದು ಇರ್ರೆಗ್ಯುಲರ್ ಪೀರಿಯಡ್ ಸಮಸ್ಯೆಗೆ. ಇನ್ನು ಕೆಲವರಲ್ಲಿ ಬೇರೆ ರೀತಿಯಾದ ಕಾರಣಗಳಿಗೂ ಕೂಡ ಈ ಒಂದು ಸಮಸ್ಯೆನ ಎದುರಿಸಬೇಕಾಗಿ ಬರುತ್ತೆ. ಹಾಗಿದ್ರೆ ಈ ಒಂದು ಇರ್ರೆಗ್ಯುಲರ್ ಪೀರಿಯಡ್ ಸಮಸ್ಯೆಗೆ ಮನೆಯಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ತೆಗೆದುಕೊಳ್ಬಹುದಾದಂತ ಈ ಒಂದು ಡ್ರಿಂಕ್ ಅನ್ನ ಹೇಗೆ ಪ್ರಿಪೇರ್ ಮಾಡಬೇಕು, ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದೀನಿ ಎಲ್ಲವನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ನ ಯಾರಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋ ಮುಖಾಂತರ ವಿಡಿಯೋ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನೋದು ನಿಮಗೆ ಮೊದಲೇ ನೋಡಿ ಬರುತ್ತೆ. ಬನ್ನಿ ಹಾಗಿದ್ರೆ ಈ ಒಂದು ಡ್ರಿಂಕ್ ಅನ್ನ ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಈ ಒಂದು ಡ್ರಿಂಕ್ ಅನ್ನ ತಯಾರಿಸೋದಕ್ಕೆ ನಾನಿಲ್ಲಿ ತೆಗೆದುಕೊಂಡಿರುವಂತದ್ದು ಏಲಕ್ಕಿ ಅಥವಾ ಕಾರ್ಡಮಮ್. ಇದನ್ನ ಆಯುರ್ವೇದದಲ್ಲೂ ಕೂಡ ತುಂಬಾನೇ ಒಂದು ಅದ್ಭುತವಾದ ಪದಾರ್ಥ, ಪೀರಿಯಡ್ಗೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನ ಕಡಿಮೆ ಮಾಡೋದಕ್ಕೆ. ಇಲ್ಲಿ ನಾನು ಒಂದು ಪಾತ್ರೆಗೆ 1 ಗ್ಲಾಸ್ ಅಷ್ಟು ನೀರನ್ನ ಹಾಕಿದ್ದೀನಿ. ನೀರು ಚೆನ್ನಾಗಿ ಕುದಿಯುವಾಗ ಏಲಕ್ಕಿಯನ್ನ ಸ್ವಲ್ಪ ಕ್ರಶ್ ಮಾಡಿ ಹಾಕಿದ್ದೀನಿ. 1 ಕಪ್ ಈ ಒಂದು ಡ್ರಿಂಕ್ಗೆ 3 ಏಲಕ್ಕಿ ಸಾಕಾಗುತ್ತೆ. ಆನಂತರ ಇದಕ್ಕೆ ನಾನು ಅರ್ಧ ಚಮಚ ಆಗುವಷ್ಟು ಓಂ ಕಾಳು ಅಥವಾ ಅಜ್ವೈನ್ ಅನ್ನ ಸೇರಿಸಿದ್ದೀನಿ. ಏಲಕ್ಕಿಯನ್ನ ಬಳಸೋದ್ರಿಂದ ಏಲಕ್ಕಿ ನಮ್ಮ ದೇಹದಲ್ಲಿ ಈಸ್ಟ್ರೋಜನ್ ಮಟ್ಟ, ಪೀರಿಯಡ್ಗೆ ಸಂಬಂಧಪಟ್ಟಂತ ಈಸ್ಟ್ರೋಜನ್ ನ ಏರಿಸಿ ಪೀರಿಯಡ್ ಬೇಗ ಆಗೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಓಂ ಕಾಳು ನಮ್ಮ ದೇಹದಲ್ಲಿ ಪೀರಿಯಡ್ ಸಮಯದಲ್ಲಿ ಆಗುವಂತಹ ಕೈಕಾಲು ನೋವು, ಸೆಳೆತ, ಹೊಟ್ಟೆ ನೋವು ಇದನ್ನ ಕಡಿಮೆ ಮಾಡೋದಕ್ಕೆ ಮತ್ತೆ ಅಜೀರ್ಣ ಸಮಸ್ಯೆಗೆ ತುಂಬಾನೇ ಒಳ್ಳೆಯದು. ಆನಂತರ ಹಾಕಿರುವಂತದ್ದು ಶುಂಠಿ ಅಥವಾ ಜಿಂಜರ್. ಇದು ನಮ್ಮ ದೇಹದಲ್ಲಿ ಉಷ್ಣತೆಯನ್ನು ಹೆಚ್ಚಿಸುತ್ತೆ, ನಮ್ಮ ಬಾಡಿ ಹೀಟ್ ಆಗುವಾಗೆ ಮಾಡಿ ಪೀರಿಯಡ್ ಬೇಗ ಆಗೋದಕ್ಕೆ ಸಹಾಯ ಮಾಡುತ್ತೆ. ಈ ರೀತಿಯಾಗಿ ಈ 3 ಪದಾರ್ಥಗಳು ನಮ್ಮ ದೇಹದಲ್ಲಿ ಪೀರಿಯಡ್ಗೆ ಒಂದು ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ. ಹಾಗೆ ಪೀರಿಯಡ್ ಅನ್ನ ಬೇಗ ಆಗೋದಕ್ಕೆ ಸಹಾಯ ಮಾಡುತ್ತೆ. ನಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನ ಬ್ಯಾಲೆನ್ಸ್ಗೆ ತರೋದಕ್ಕೂ ಕೂಡ ಈ ಒಂದು ಡ್ರಿಂಕ್ ಅನ್ನೋದು ಸಹಾಯ ಮಾಡುತ್ತೆ. ಇದನ್ನ ನೀವು ದಿನದಲ್ಲಿ 1 ಬಾರಿ ರಾತ್ರಿ ಊಟ ಆದ್ಮೇಲೆ ತೆಗೆದುಕೊಳ್ಳುವಂಥದ್ದು. ಈ ಒಂದು ಡ್ರಿಂಕ್ ಅನ್ನ ಹೇಗೆ ಪ್ರಿಪೇರ್ ಮಾಡಬೇಕು, ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅನ್ನೋದನ್ನ ನೋಡಿದ್ರಿ. ಇವಾಗ ಇದನ್ನ ಯಾವ ಟೈಮಲ್ಲಿ ಕುಡಿಬೇಕು ಅಂತ ನೋಡೋದಾದ್ರೆ ರಾತ್ರಿ ಊಟ ಆದ್ಮೇಲೆ ಮಲ್ಕೊಳ್ಳೋ ಮುಂಚೆ ನೀವು ಇದನ್ನ ಕುಡಿದು ಮಲಗಬೇಕು. ಊಟ ಆಗಿ ಒಂದು ಅರ್ಧ ಗಂಟೆ ನಂತರ ಇದನ್ನ ಕುಡಿಬಹುದು ನೀವು. ಇದನ್ನ ಕುಡಿಯೋ ಮುಂಚೆ ನೀವು ಯಾರಾದ್ರೂ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ರೆ ಅಂತವರು ಇದನ್ನ ಅವಾಯ್ಡ್ ಮಾಡಿ. ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದ್ರೆ ಅವಾಯ್ಡ್ ಮಾಡಿ, ಇಲ್ಲ ನೆಗೆಟಿವ್ ಬಂತು ಅಂದ್ರೆ ಇದನ್ನ ಧಾರಾಳವಾಗಿ ಕುಡಿಬಹುದು. ಹಾಗೆ ಇದನ್ನ ಕುಡಿಯೋದ್ರಿಂದ ನಿಮ್ಗೆ ಇರ್ರೆಗ್ಯುಲರ್ ಪೀರಿಯಡ್ ಸಮಸ್ಯೆ ಇರುವಂತವ್ರು ಇದನ್ನ ನೀವು 3 ದಿನದಿಂದ 5 ದಿನದವರೆಗೆ ಕುಡಿಬೇಕಾಗತ್ತೆ. ನಿಮ್ಗೆ ರಿಸಲ್ಟ್ ಅನ್ನೋದು ಒಂದು 5 ದಿನದ ಒಳಗಡೆನೆ ಸಿಗುತ್ತೆ. ಇನ್ನು ನಿಮ್ಮ ಪೀರಿಯಡ್ ಡೇಟ್ಗಿಂತ ಮುಂಚಿತವಾಗಿ ಆಗ್ಬೇಕು, ಏನಾದ್ರೂ ವೆಕೇಶನ್ಗೋಸ್ಕರ ಫೆಸ್ಟಿವಲ್ ಇದೆ ಹಾಗೆ ಅಂತ ಅನ್ಕೊಂಡು ಇದನ್ನ ಕುಡಿಬೇಕು ಅನ್ಕೊಂಡಿದ್ರೆ ನಿಮ್ಗೆ ಒಂದೇ ದಿನದಲ್ಲಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ರಾತ್ರಿ ಕುಡಿದ್ರೆ ಬೆಳಿಗ್ಗೆ ಒಳಗಡೆ ನಿಮ್ಗೆ ರಿಸಲ್ಟ್ ಅನ್ನೋದು ಸಿಗುವಂಥದ್ದು. ಇನ್ನು PCOD PCOS ಸಮಸ್ಯೆಯಿಂದ 3 ತಿಂಗಳು 6 ತಿಂಗಳಿಗೆ ಒಂದ್ಸಲ ಪೀರಿಯಡ್ ಆಗ್ತಾ ಇದ್ರೆ ಅಂತವರು ನೀವು ಇದನ್ನ 1 ಮಂತ್ ಕಂಟಿನ್ಯೂಸ್ ಆಗಿ ಕುಡಿಬೇಕು. ಇದರಲ್ಲಿ ಕ್ವಾಂಟಿಟಿನ ಕಡಿಮೆ ಪ್ರಮಾಣದಲ್ಲಿ ತೆಗೆದುಕೊಳ್ಳಿ. ನೀವು 1 ಗ್ಲಾಸ್ ಕುಡಿತಿದ್ರೆ ಅದರಲ್ಲಿ ಅರ್ಧ ಗ್ಲಾಸ್ ಅಷ್ಟು 1 ತಿಂಗಳವರೆಗೆ ನೀವು ದಿನ ರಾತ್ರಿ ಇದನ್ನ ಕುಡಿತಾ ಬರಬೇಕು. ಇದರಿಂದ ನಿಮ್ಮಲ್ಲಿ ಇರುವಂತಹ ಹಾರ್ಮೋನಲ್ ಇಂಬ್ಯಾಲೆನ್ಸ್ ನ ಒಂದು ಬ್ಯಾಲೆನ್ಸ್ ಮಾಡೋದಕ್ಕೆ, ಹಾರ್ಮೋನಲ್ ಚೇಂಜಸ್ ಅಂತ ಏನ್ ಹೇಳಿ ಕರಿತೀವಿ, ಆ ಒಂದು ಇಂಬ್ಯಾಲೆನ್ಸ್ ನ ಬ್ಯಾಲೆನ್ಸ್ ಮಾಡಿ PCOD PCOS ಸಮಸ್ಯೆನ ಕ್ಯೂರ್ ಮಾಡೋದಕ್ಕೆ 1 ಮಂತ್ ವರೆಗೂ ಒಂದು ಟೈಮ್ ತೆಗೆದುಕೊಳ್ಳುತ್ತೆ ಈ ಒಂದು ಡ್ರಿಂಕ್ ಅನ್ನೋದು. ಈ ರೀತಿಯಾಗಿ ಇದನ್ನ ನೀವು ಕುಡಿಯುವಂಥದ್ದು. ಆನಂತರ ಇದನ್ನ ಕುಡಿದು ನಿಮ್ಗೆ ತಿಂಗಳು ಆದ್ಮೇಲೂ ನಿಮ್ಮ ಪೀರಿಯಡ್ ಸಮಸ್ಯೆಗೆ ಒಂದು ಸೊಲ್ಯೂಷನ್ ಸಿಕ್ಕಿಲ್ಲ ಅಂದ್ರೆ ಅವಾಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೋದು. ಹಾಗೆ ಈ ಒಂದು ಡ್ರಿಂಕ್ ಜೊತೆಯಲ್ಲಿ ನೀವು ಒಂದು ಹೆಲ್ದಿ ಡಯಟ್ ಅನ್ನ ಫಾಲೋ ಮಾಡಿ. ಹಾಗೆ ಹೊಟ್ಟೆಗೆ ಸಂಬಂಧಪಟ್ಟಂತ ವ್ಯಾಯಾಮಗಳನ್ನ ದಿನಕ್ಕೆ ಒಂದು 20 ರಿಂದ 30 ನಿಮಿಷಗಳ ಕಾಲ ಮಾಡಿ. ಅದರ ಜೊತೆಯಲ್ಲಿ ಒಂದು ಹೆಲ್ದಿ ಲೈಫ್ ಸ್ಟೈಲ್ ಅನ್ನ ಲೀಡ್ ಮಾಡಿ. ಖಂಡಿತ ನಿಮ್ಗೆ ಈ ಒಂದು ಇರ್ರೆಗ್ಯುಲರ್ ಪೀರಿಯಡ್ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು. ಹಾಗೆ ಈ ಒಂದು ಡ್ರಿಂಕ್ ಕೂಡ ನಿಮ್ಗೆ ಸಹಾಯ ಮಾಡುತ್ತೆ. ಹಾಗಿದ್ರೆ ಇವತ್ತಿನ ಈ ಒಂದು ಇರ್ರೆಗ್ಯುಲರ್ ಪೀರಿಯಡ್ ಸಮಸ್ಯೆಗೆ ಮನೆಯಲ್ಲೇ ತಯಾರು ಮಾಡಿಕೊಂಡು ಕುಡಿಬಹುದಾದಂತ, ವಿತೌಟ್ ಸೈಡ್ ಎಫೆಕ್ಟ್ಸ್ ನ್ಯಾಚುರಲಿ ಮಾಡ್ಕೊಳ್ಬಹುದಾದಂತ ಒಂದು ಹೋಮ್ ರೆಮಿಡಿ, ಹೋಮ್ ಮೇಡ್ ಡ್ರಿಂಕ್ ಅನ್ನ ಹೇಗೆ ಪ್ರಿಪೇರ್ ಮಾಡೋದು, ಇದು ಹೇಗೆ ನಮ್ಮ ದೇಹದಲ್ಲಿ ಕೆಲಸ ಮಾಡುತ್ತೆ, ನಮ್ಮ ಪೀರಿಯಡ್ ಸಮಸ್ಯೆಯನ್ನ ಸರಿ ಮಾಡೋದಕ್ಕೆ ಅನ್ನೋದನ್ನ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಹೀಗೆ ಮತ್ತೆ ಹೊಸ ಹೊಸ ವಿಡಿಯೋಗಳು, ಟಿಪ್ಸ್ಗಳೊಂದಿಗೆ ಬರ್ತಾ ಹೋಗ್ತೀನಿ. ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.